ಸಿನಿಮೀಯ ರೀತಿ 200ಕ್ಕೂ ಹೆಚ್ಚು ಕಾರು ಗಿರ್ವಿ ಇಟ್ಟಿದ್ದಾನೆ ಒಬ್ಬ ವಂಚಕ. ತಿಂಗಳ ಲೆಕ್ಕದಲ್ಲಿ ಕಾರು ಬಾಡಿಗೆ ಪಡಿತಾ ಇದ್ದ ಈ ಭೂಪ. ಬಾಡಿಗೆ ಪಡೆದ ಕಾರನ್ನ ಅಡ ಇಡ್ತಾ ಇದ್ದ ಜಹೀದ್ ಬಾಷಾ. ಬಳ್ಳಾರಿ ಬ್ರೂಸ್ಪೇಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಕಾರುಗಳನ್ನು ಅಡ ಇಟ್ಟು ಪರಾರಿಯಾಗಿದ್ದ ಈ ಜಹೀದ್ ಬಾಷಾ. ಬಳ್ಳಾರಿಯಲ್ಲಿ ಈತ ತಿಂಗಳಾನುಗಟ್ಟಲೆ ಕಾರುಗಳನ್ನು ಬಾಡಿಗೆ ತಗೊಳ್ಳೋದು. ಕಾರ್ ಬಾಡಿಗೆ ತಗೊಂಡ ಅಂತಂದ್ರೆ ಅವುಗಳನ್ನು ಸಿಂಧನೂರು ರಾಯಚೂರಲ್ಲಿ ಅಡ ಇಡೋದು. ಬಳ್ಳಾರಿಯಲ್ಲಿ ತಗೊಳ್ಳೋದು, ಸಿಂಧನೂರು ರಾಯಚೂರು ಭಾಗದಲ್ಲಿ ಅಡ ಇಡೋದು. ತಗೊಳ್ಳೋದು ಹೇಗೆ? ಒಂದೊಂದು ತಿಂಗಳೇ ಬಾಡಿಗೆ ತಗೊಂಡ್ಬಿಡೋದು. ಒಂದೊಂದು ತಿಂಗಳು ಬಾಡಿಗೆ ತಗೊಳ್ಳೋದು, ಅಡ ಇಡೋದು, ಬೇರೆ ಕಡೆ ಜೂಟ್. ಹಿಂಗೆ ಒಂದಲ್ಲ ಎರಡಲ್ಲ 200 ಕಾರು. ಒಂದೊಂದು ಕಾರಿಗೆ ಎಷ್ಟು ದುಡ್ಡು ತಗೊಂಡಿರ್ಬೋದು ಇವನು? ಒಬ್ಬ ಬಡ ಜನರಿಂದ ಕಾರನ್ನ ಬಾಡಿಗೆ ತೆಗೆದುಕೊಂಡು ಹಣವನ್ನು ಕೊಡೋದಾಗಿ ಹೇಳಿ ನೂರಾರು ಜನರಿಗೆ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಹೀಗಾಗಿ ಅವರೆಲ್ಲರೂ ಕೂಡ ಅಂದ್ರೆ ಯಾರು ಕಾರನ್ನ ಕೊಟ್ಟಿದ್ರು, ಯಾರು ಬಾಡಿಗೆಗೆ ಕಾರನ್ನ ಕೊಟ್ಟಿದ್ರು, ಅವರೆಲ್ಲರೂ ಕೂಡ ಈಗ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸಿನಿಮೀಯ ಮಾದರಿಯಲ್ಲಿ ಈತ ವಂಚನೆಯನ್ನ ಮಾಡಿದ್ದಾನೆ. ಕೇವಲ 1-2 ಕಾರಲ್ಲ, ಬರೋಬ್ಬರಿ 200ಕ್ಕೂ ಹೆಚ್ಚು ಕಾರುಗಳನ್ನ ಈ ರೀತಿಯಾಗಿ ಜನರಿಂದ ಲೀಸ್ಗೆ ತೆಗೆದುಕೊಂಡು ನಿಮಗೆಲ್ಲ ಪ್ರತಿ ತಿಂಗಳು ಬಾಡಿಗೆಯನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ವಂಚನೆಯನ್ನ ಮಾಡಿರ್ತಕ್ಕಂಥದ್ದು. ಆ ಎಲ್ಲ ಕಾರುಗಳನ್ನ ಆತ ಬೇರೆಯವರ ಬಳಿ ಗಿರವಿ ಇಟ್ಟಿದ್ದಾನೆ ಅನ್ನುವ ಮಾಹಿತಿ ಈಗ ಬಹಿರಂಗವಾಗಿರ್ತಕ್ಕಂಥದ್ದು. ಸಾಕಷ್ಟು ಜನ ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಂದ್ರೆ ಒಂದು ರೀತಿ ಸಿನಿಮೀಯ ರೀತಿಯಲ್ಲಿ ಈ ರೀತಿಯ ಘಟನೆಯನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಪ್ರಕರಣವನ್ನ ಕೇಳಿದ್ರೆ ನಿಜಕ್ಕೂ ಸಿನಿಮಾ ನೋಡಿದಾಗೆ ಆಗುತ್ತೆ. ಅದನ್ನ ನೇರ ಬೇಸರ ಅನ್ಸುತ್ತೆ. ಯಾಕಂದ್ರೆ ಕೇವಲ 1-2 ಗಾಡಿಗಳಾಗಿದ್ರೆ ಏನೋ ಅನ್ಬೋದಿತ್ತು. ಆದ್ರೆ ಸುಮಾರು 200ಕ್ಕೂ ಹೆಚ್ಚು ಗಾಡಿಗಳನ್ನ ಈ ಸೋನು ಅನ್ನುವ ವ್ಯಕ್ತಿ ಬಾಡಿಗೆಗೆ ಪಡೆದು ಅವನ ಗಿರವಿ ಇಟ್ಟಿರ್ತಕ್ಕಂಥದ್ದು. ಅಂದ್ರೆ ಒಂದೊಂದು ಗಾಡಿಗಳಿಗೆ ಕೇವಲ 5 ರಿಂದ 10 ಲಕ್ಷ ರೂಪಾಯಿವರೆಗೂ ಅಡ್ವಾನ್ಸ್ ಅನ್ನು ಇಸ್ಕೊಂಡು 2 ತಿಂಗಳ ನಂತರ ನಿಮಗೆ ಅಗ್ರಿಮೆಂಟ್ ಮಾಡಿಸ್ಕೊಡ್ತೀನಿ, ನಿಮ್ಗೆ ಮಾರಾಟ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಆ ಬಳಿಕ ಅವ್ರಿಗೂ ಕೂಡ ಕೈ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅವರು ಗಾಡಿಯನ್ನ ಅಂದ್ರೆ ಕಾರ್ಗಳನ್ನ ಇಟ್ಕೊಂಡಿದ್ದಾರೆ. ಇವ್ರು ಹೋಗಿ ಗಾಡಿಗಳನ್ನ ಕೇಳಿದ್ರೆ ಹಣವನ್ನ ಕಟ್ಟಿ ಆ ವ್ಯಕ್ತಿಯನ್ನ ಕರೆದುಕೊಂಡು ಬನ್ನಿ, ಆಮೇಲೆ ನಿಮ್ಗೆ ಗಾಡಿಯನ್ನ ಕೊಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಸೋನು ಅನ್ನುವ ವ್ಯಕ್ತಿ ಈಗ ಪರಾರಿಯಾಗಿದ್ದಾನೆ. ಆತನಿಗಾಗಿ ಪೊಲೀಸರು ಹುಡುಕ್ತಾ ಇರ್ತಕ್ಕಂಥದ್ದು. ಬಳ್ಳಾರಿಯ ಬ್ರೂಸ್ಪೇಟೆ ಸ್ಟೇಷನ್ ಮಾತ್ರವಲ್ಲ, ಗಾಂಧಿನಗರ ಸ್ಟೇಷನ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಕೌಲ್ ಬಜಾರ್ ಸ್ಟೇಷನ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಸ್ಟೇಷನ್ಗಳಿಗೂ ಈಗ ಕಂಪ್ಲೇಂಟ್ ದಾಖಲಾಗ್ತಾ ಇರ್ತಕ್ಕಂಥದ್ದು. ಇದು ಕೇವಲ ಬಳ್ಳಾರಿಯಲ್ಲಿ ಮಾತ್ರ ಆಗಿದೆನಾ ಅಥವಾ ಬೇರೆ ಬೇರೆ ಜಿಲ್ಲೆಯಲ್ಲಿ ಇದೇ ರೀತಿಯಾಗಿ ಆ ವಂಚಕ ಮಾಡಿದ್ದಾನ ಅನ್ನೋದ್ರ ಬಗ್ಗೆ ಸರ್ಕಾರ ತನಿಖೆಯನ್ನ ಮಾಡಬೇಕು. ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಬಡವರಿಗೆ ನ್ಯಾಯವನ್ನ ಕೊಡಿಸಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಕಾಳಜಿ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ. ಸಿನಿಮೀಯ ರೀತಿ 200ಕ್ಕೂ ಹೆಚ್ಚು ಕಾರು ಗಿರ್ವಿ ಇಟ್ಟಿದ್ದಾನೆ ಒಬ್ಬ ವಂಚಕ. ತಿಂಗಳ ಲೆಕ್ಕದಲ್ಲಿ ಕಾರು ಬಾಡಿಗೆ ಪಡಿತಾ ಇದ್ದ ಈ ಭೂಪ. ಬಾಡಿಗೆ ಪಡೆದ ಕಾರನ್ನ ಅಡ ಇಡ್ತಾ ಇದ್ದ ಜಹೀದ್ ಬಾಷಾ. ಬಳ್ಳಾರಿ ಬ್ರೂಸ್ಪೇಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಕಾರುಗಳನ್ನು ಅಡ ಇಟ್ಟು ಪರಾರಿಯಾಗಿದ್ದ ಈ ಜಹೀದ್ ಬಾಷಾ. ಬಳ್ಳಾರಿಯಲ್ಲಿ ಈತ ತಿಂಗಳಾನುಗಟ್ಟಲೆ ಕಾರುಗಳನ್ನು ಬಾಡಿಗೆ ತಗೊಳ್ಳೋದು. ಕಾರ್ ಬಾಡಿಗೆ ತಗೊಂಡ ಅಂತಂದ್ರೆ ಅವುಗಳನ್ನು ಸಿಂಧನೂರು ರಾಯಚೂರಲ್ಲಿ ಅಡ ಇಡೋದು. ಬಳ್ಳಾರಿಯಲ್ಲಿ ತಗೊಳ್ಳೋದು, ಸಿಂಧನೂರು ರಾಯಚೂರು ಭಾಗದಲ್ಲಿ ಅಡ ಇಡೋದು. ತಗೊಳ್ಳೋದು ಹೇಗೆ? ಒಂದೊಂದು ತಿಂಗಳೇ ಬಾಡಿಗೆ ತಗೊಂಡ್ಬಿಡೋದು. ಒಂದೊಂದು ತಿಂಗಳು ಬಾಡಿಗೆ ತಗೊಳ್ಳೋದು, ಅಡ ಇಡೋದು, ಬೇರೆ ಕಡೆ ಜೂಟ್. ಹಿಂಗೆ ಒಂದಲ್ಲ ಎರಡಲ್ಲ 200 ಕಾರು. ಒಂದೊಂದು ಕಾರಿಗೆ ಎಷ್ಟು ದುಡ್ಡು ತಗೊಂಡಿರ್ಬೋದು ಇವನು? ಒಬ್ಬ ಬಡ ಜನರಿಂದ ಕಾರನ್ನ ಬಾಡಿಗೆ ತೆಗೆದುಕೊಂಡು ಹಣವನ್ನ ಕೊಡೋದಾಗಿ ಹೇಳಿ ನೂರಾರು ಜನರಿಗೆ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಹೀಗಾಗಿ ಅವರೆಲ್ಲರೂ ಕೂಡ ಅಂದ್ರೆ ಯಾರು ಕಾರನ್ನ ಕೊಟ್ಟಿದ್ರು, ಯಾರು ಬಾಡಿಗೆಗೆ ಕಾರನ್ನ ಕೊಟ್ಟಿದ್ರು, ಅವರೆಲ್ಲರೂ ಕೂಡ ಈಗ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸಿನಿಮೀಯ ಮಾದರಿಯಲ್ಲಿ ಈತ ವಂಚನೆಯನ್ನ ಮಾಡಿದ್ದಾನೆ. ಕೇವಲ 1-2 ಕಾರಲ್ಲ, ಬರೋಬ್ಬರಿ 200ಕ್ಕೂ ಹೆಚ್ಚು ಕಾರುಗಳನ್ನ ಈ ರೀತಿಯಾಗಿ ಜನರಿಂದ ಲೀಸ್ಗೆ ತೆಗೆದುಕೊಂಡು ನಿಮಗೆಲ್ಲ ಪ್ರತಿ ತಿಂಗಳು ಬಾಡಿಗೆಯನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ವಂಚನೆಯನ್ನ ಮಾಡಿರ್ತಕ್ಕಂಥದ್ದು. ಆ ಎಲ್ಲ ಕಾರುಗಳನ್ನ ಆತ ಬೇರೆಯವರ ಬಳಿ ಗಿರವಿ ಇಟ್ಟಿದ್ದಾನೆ ಅನ್ನುವ ಮಾಹಿತಿ ಈಗ ಬಹಿರಂಗವಾಗಿರ್ತಕ್ಕಂಥದ್ದು. ಸಾಕಷ್ಟು ಜನ ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಂದ್ರೆ ಒಂದು ರೀತಿ ಸಿನಿಮೀಯ ರೀತಿಯಲ್ಲಿ ಈ ರೀತಿಯ ಘಟನೆಯನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಪ್ರಕರಣವನ್ನ ಕೇಳಿದ್ರೆ ನಿಜಕ್ಕೂ ಸಿನಿಮಾ ನೋಡಿದಾಗೆ ಆಗುತ್ತೆ. ಅದನ್ನ ನೇರ ಬೇಸರ ಅನ್ಸುತ್ತೆ. ಯಾಕಂದ್ರೆ ಕೇವಲ 1-2 ಗಾಡಿಗಳಾಗಿದ್ರೆ ಏನೋ ಅನ್ಬೋದಿತ್ತು. ಆದ್ರೆ
ಸುಮಾರು 200ಕ್ಕೂ ಹೆಚ್ಚು ಗಾಡಿಗಳನ್ನ ಈ ಸೋನು ಅನ್ನುವ ವ್ಯಕ್ತಿ ಬಾಡಿಗೆಗೆ ಪಡೆದು ಅವನ ಗಿರವಿ ಇಟ್ಟಿರ್ತಕ್ಕಂಥದ್ದು. ಅಂದ್ರೆ ಒಂದೊಂದು ಗಾಡಿಗಳಿಗೆ ಕೇವಲ 5 ರಿಂದ 10 ಲಕ್ಷ ರೂಪಾಯಿವರೆಗೂ ಅಡ್ವಾನ್ಸ್ ಅನ್ನು ಇಸ್ಕೊಂಡು 2 ತಿಂಗಳ ನಂತರ ನಿಮಗೆ ಅಗ್ರಿಮೆಂಟ್ ಮಾಡಿಸ್ಕೊಡ್ತೀನಿ, ನಿಮ್ಗೆ ಮಾರಾಟ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಆ ಬಳಿಕ ಅವ್ರಿಗೂ ಕೂಡ ಕೈ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅವರು ಗಾಡಿಯನ್ನ ಅಂದ್ರೆ ಕಾರ್ಗಳನ್ನ ಇಟ್ಕೊಂಡಿದ್ದಾರೆ. ಇವ್ರು ಹೋಗಿ ಗಾಡಿಗಳನ್ನ ಕೇಳಿದ್ರೆ ಹಣವನ್ನ ಕಟ್ಟಿ ಆ ವ್ಯಕ್ತಿಯನ್ನ ಕರೆದುಕೊಂಡು ಬನ್ನಿ, ಆಮೇಲೆ ನಿಮ್ಗೆ ಗಾಡಿಯನ್ನ ಕೊಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಸೋನು ಅನ್ನುವ ವ್ಯಕ್ತಿ ಈಗ ಪರಾರಿಯಾಗಿದ್ದಾನೆ. ಆತನಿಗಾಗಿ ಪೊಲೀಸರು ಹುಡುಕ್ತಾ ಇರ್ತಕ್ಕಂಥದ್ದು. ಬಳ್ಳಾರಿಯ ಬ್ರೂಸ್ಪೇಟೆ ಸ್ಟೇಷನ್ ಮಾತ್ರವಲ್ಲ, ಗಾಂಧಿನಗರ ಸ್ಟೇಷನ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಕೌಲ್ ಬಜಾರ್ ಸ್ಟೇಷನ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಸ್ಟೇಷನ್ಗಳಿಗೂ ಈಗ ಕಂಪ್ಲೇಂಟ್ ದಾಖಲಾಗ್ತಾ ಇರ್ತಕ್ಕಂಥದ್ದು. ಇದು ಕೇವಲ ಬಳ್ಳಾರಿಯಲ್ಲಿ ಮಾತ್ರ ಆಗಿದೆನಾ ಅಥವಾ ಬೇರೆ ಬೇರೆ ಜಿಲ್ಲೆಯಲ್ಲಿ ಇದೇ ರೀತಿಯಾಗಿ ಆ ವಂಚಕ ಮಾಡಿದ್ದಾನ ಅನ್ನೋದ್ರ ಬಗ್ಗೆ ಸರ್ಕಾರ ತನಿಖೆಯನ್ನ ಮಾಡಬೇಕು. ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಬಡವರಿಗೆ ನ್ಯಾಯವನ್ನ ಕೊಡಿಸಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಕಾಳಜಿ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ. ಸಿನಿಮೀಯ ರೀತಿ 200ಕ್ಕೂ ಹೆಚ್ಚು ಕಾರು ಗಿರ್ವಿ ಇಟ್ಟಿದ್ದಾನೆ ಒಬ್ಬ ವಂಚಕ. ತಿಂಗಳ ಲೆಕ್ಕದಲ್ಲಿ ಕಾರು ಬಾಡಿಗೆ ಪಡಿತಾ ಇದ್ದ ಈ ಭೂಪ. ಬಾಡಿಗೆ ಪಡೆದ ಕಾರನ್ನ ಅಡ ಇಡ್ತಾ ಇದ್ದ ಜಹೀದ್ ಬಾಷಾ. ಬಳ್ಳಾರಿ ಬ್ರೂಸ್ಪೇಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಕಾರುಗಳನ್ನ ಅಡ ಇಟ್ಟು ಪರಾರಿಯಾಗಿದ್ದ ಈ ಜಹೀದ್ ಬಾಷಾ. ಬಳ್ಳಾರಿಯಲ್ಲಿ ಈತ ತಿಂಗಳಾನುಗಟ್ಟಲೆ ಕಾರುಗಳನ್ನ ಬಾಡಿಗೆ ತಗೊಳ್ಳೋದು. ಕಾರ್ ಬಾಡಿಗೆ ತಗೊಂಡ ಅಂತಂದ್ರೆ ಅವುಗಳನ್ನ ಸಿಂಧನೂರು, ರಾಯಚೂರಲ್ಲಿ ಅಡ ಇಡೋದು. ಬಳ್ಳಾರಿಯಲ್ಲಿ ತಗೊಳ್ಳೋದು, ಸಿಂಧನೂರು, ರಾಯಚೂರು ಭಾಗದಲ್ಲಿ ಅಡ ಇಡೋದು. ತಗೊಳ್ಳೋದು ಹೇಗೆ? ಒಂದೊಂದು ತಿಂಗಳೇ ಬಾಡಿಗೆ ತಗೊಂಡ್ಬಿಡೋದು. ಒಂದೊಂದು ತಿಂಗಳು ಬಾಡಿಗೆ ತಗೊಳ್ಳೋದು, ಅಡ ಇಡೋದು, ಬೇರೆ ಕಡೆ ಜೂಟ್. ಹಿಂಗೆ ಒಂದಲ್ಲ ಎರಡಲ್ಲ 200 ಕಾರು. ಒಂದೊಂದು ಕಾರಿಗೆ ಎಷ್ಟು ದುಡ್ಡು ತಗೊಂಡಿರ್ಬೋದು ಇವನು? ಒಬ್ಬ ಬಡ ಜನರಿಂದ ಕಾರ್ನ ಬಾಡಿಗೆ ತೆಗೆದುಕೊಂಡು ಹಣವನ್ನು ಕೊಡೋದಾಗಿ ಹೇಳಿ ನೂರಾರು ಜನರಿಗೆ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಹೀಗಾಗಿ ಅವರೆಲ್ಲರೂ ಕೂಡ ಅಂದ್ರೆ ಯಾರು ಕಾರನ್ನ ಕೊಟ್ಟಿದ್ರು, ಯಾರು ಬಾಡಿಗೆಗೆ ಕಾರನ್ನ ಕೊಟ್ಟಿದ್ರು, ಅವರೆಲ್ಲರೂ ಕೂಡ ಈಗ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸಿನಿಮೀಯ ಮಾದರಿಯಲ್ಲಿ ಈತ ವಂಚನೆಯನ್ನ ಮಾಡಿದ್ದಾನೆ. ಕೇವಲ 1-2 ಕಾರಲ್ಲ, ಬರೋಬ್ಬರಿ 200ಕ್ಕೂ ಹೆಚ್ಚು ಕಾರುಗಳನ್ನ ಈ ರೀತಿಯಾಗಿ ಜನರಿಂದ ಲೀಸ್ಗೆ ತೆಗೆದುಕೊಂಡು ನಿಮಗೆಲ್ಲ ಪ್ರತಿ ತಿಂಗಳು ಬಾಡಿಗೆಯನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ವಂಚನೆಯನ್ನ ಮಾಡಿರ್ತಕ್ಕಂಥದ್ದು. ಆ ಎಲ್ಲ ಕಾರುಗಳನ್ನ ಆತ ಬೇರೆಯವರ ಬಳಿ ಗಿರವಿ ಇಟ್ಟಿದ್ದಾನೆ ಅನ್ನುವ ಮಾಹಿತಿ ಈಗ ಬಹಿರಂಗವಾಗಿರ್ತಕ್ಕಂಥದ್ದು. ಸಾಕಷ್ಟು ಜನ ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಂದ್ರೆ ಒಂದು ರೀತಿ ಸಿನಿಮೀಯ ರೀತಿಯಲ್ಲಿ ಈ ರೀತಿಯ ಘಟನೆಯನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಪ್ರಕರಣವನ್ನ ಕೇಳಿದ್ರೆ ನಿಜಕ್ಕೂ ಸಿನಿಮಾ ನೋಡ್ದಾಗೆ ಆಗುತ್ತೆ. ಅದನ್ನ ನೇರ ಬೇಸರ ಅನ್ಸುತ್ತೆ. ಯಾಕಂದ್ರೆ ಕೇವಲ 1-2 ಗಾಡಿಗಳಾಗಿದ್ರೆ ಏನೋ ಅನ್ಬೋದಿತ್ತು. ಆದ್ರೆ ಸುಮಾರು 200ಕ್ಕೂ ಹೆಚ್ಚು ಗಾಡಿಗಳನ್ನ ಈ ಸೋನು ಅನ್ನುವ ವ್ಯಕ್ತಿ ಬಾಡಿಗೆಗೆ ಪಡೆದು ಅವನ ಗಿರವಿ ಇಟ್ಟಿರ್ತಕ್ಕಂಥದ್ದು. ಅಂದ್ರೆ ಒಂದೊಂದು ಗಾಡಿಗಳಿಗೆ ಕೇವಲ 5 ರಿಂದ 10 ಲಕ್ಷ ರೂಪಾಯಿವರೆಗೂ ಅಡ್ವಾನ್ಸ್ ಅನ್ನು ಇಸ್ಕೊಂಡು 2 ತಿಂಗಳ ನಂತರ ನಿಮಗೆ ಅಗ್ರಿಮೆಂಟ್ ಮಾಡಿಸ್ಕೊಡ್ತೀನಿ, ನಿಮ್ಗೆ ಮಾರಾಟ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಆ ಬಳಿಕ ಅವ್ರಿಗೂ ಕೂಡ ಕೈ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅವರು ಗಾಡಿಯನ್ನ ಅಂದ್ರೆ ಕಾರ್ಗಳನ್ನ ಇಟ್ಕೊಂಡಿದ್ದಾರೆ. ಇವ್ರು ಹೋಗಿ ಗಾಡಿಗಳನ್ನ ಕೇಳಿದ್ರೆ ಹಣವನ್ನ ಕಟ್ಟಿ ಆ ವ್ಯಕ್ತಿಯನ್ನ ಕರೆದುಕೊಂಡು ಬನ್ನಿ, ಆಮೇಲೆ ನಿಮ್ಗೆ ಗಾಡಿಯನ್ನ ಕೊಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಸೋನು ಅನ್ನುವ ವ್ಯಕ್ತಿ ಈಗ ಪರಾರಿಯಾಗಿದ್ದಾನೆ. ಆತನಿಗಾಗಿ ಪೊಲೀಸರು ಹುಡುಕ್ತಾ ಇರ್ತಕ್ಕಂಥದ್ದು. ಬಳ್ಳಾರಿಯ ಬ್ರೂಸ್ಪೇಟೆ ಸ್ಟೇಷನ್ ಮಾತ್ರವಲ್ಲ, ಗಾಂಧಿನಗರ ಸ್ಟೇಷನ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಕೌಲ್ ಬಜಾರ್ ಸ್ಟೇಷನ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಸ್ಟೇಷನ್ಗಳಿಗೂ ಈಗ ಕಂಪ್ಲೇಂಟ್ ದಾಖಲಾಗ್ತಾ ಇರ್ತಕ್ಕಂಥದ್ದು. ಇದು ಕೇವಲ ಬಳ್ಳಾರಿಯಲ್ಲಿ ಮಾತ್ರ ಆಗಿದೆನಾ ಅಥವಾ ಬೇರೆ ಬೇರೆ ಜಿಲ್ಲೆಯಲ್ಲಿ ಇದೇ ರೀತಿಯಾಗಿ ಆ ವಂಚಕ ಮಾಡಿದ್ದಾನ ಅನ್ನೋದ್ರ ಬಗ್ಗೆ ಸರ್ಕಾರ ತನಿಖೆಯನ್ನ ಮಾಡಬೇಕು. ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಬಡವರಿಗೆ ನ್ಯಾಯವನ್ನ ಕೊಡಿಸಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಕಾಳಜಿ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ.